ಬೆಳಗಾವಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಿಶ್ವಾಸದ ಸೂತ್ರವನ್ನ ಹೆಣೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕರ ವಿಶ್ವಾಸಕ್ಕೆ ಪಡೆದುಕೊಳ್ಳಲು ಡಿಕೆ ಕಸರತ್ತನ್ನ ಆರಂಭ ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಮಾಡಬೇಕು. ಈಗ ಈ ಸಂದರ್ಭದಲ್ಲಿ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಬೆಳಗಾವಿ ಹೇಳಿ ಕೇಳಿ ತುಂಬಾ ದೊಡ್ಡ ಜಿಲ್ಲೆ, 18 ವಿಧಾನಸಭಾ ಕ್ಷೇತ್ರಗಳು ಇದೆ. ಸುವರ್ಣಸೌಧದಲ್ಲೇ ಶಾಸಕರ ಅಹವಾಲನ್ನ ಆಲಿಕೆ ಮಾಡಿದ್ದಾರೆ. ಶಾಸಕರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಅವಕಾಶ ನೀಡಿ ಚರ್ಚೆಯನ್ನ ಮಾಡಿದ್ದಾರೆ. ಕಿತ್ತೂರು ಕರ್ನಾಟಕದ ಶಾಸಕರ ಜೊತೆ ಡಿನ್ನರ್ ಕೂಡ ಮಾಡಿದ್ದಾರೆ ಸಿಎಂ ಡಿನ್ನರ್ ಪಾರ್ಟಿಯಲ್ಲಿ 25ಕ್ಕೂ ಹೆಚ್ಚು ಶಾಸಕರು, 25+ ಶಾಸಕರು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಸಂಕಟ ಎದುರಾಗದಂತೆ ಡಿಕೆ ಶಿವಕುಮಾರ್ ನಿಗಾ ವಹಿಸಿದ್ದಾರೆ. ಟ್ರಬಲ್ ಶೂಟರ್ ಕಾರಣ ಏನು ನೋಡಿ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕಾದ್ರೂ ಕೂಡ ಯಾವುದೇ ಅಡಚಣೆ ಇಲ್ಲದೆ ಆರಾಮಾಗಿ ಮಾಡಿದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಬೆಳಗಾವಿ ಪ್ರವಾಸದಲ್ಲಿ ಇದ್ದಂತಹ ಮುಖ್ಯಮಂತ್ರಿಗಳು ನೇರವಾಗಿ ಸುವರ್ಣ ವಿಧಾನಸೌಧದಲ್ಲಿ ಶಾಸಕರ ಅಹವಾಲುಗಳನ್ನು, ಕಿತ್ತೂರು ಭಾಗದ ಶಾಸಕರ ಅಹವಾಲುಗಳನ್ನು ಸ್ವೀಕರಿಸಿದ್ರು. ಜೊತೆಗೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿ ಎಲ್ಲ ಸಮಸ್ಯೆಗೂ ಮುಲಾಮನ್ನ ರೆಡಿ ಮಾಡಿದ್ದಾರೆ. ಹಚ್ಚೋದು ಯಾವಾಗಂತೆ, ಏನಾಯ್ತು ಡಿನ್ನರ್ ಮೀಟಿಂಗಲ್ಲಿ? ನೋಡಿ ಮಧುಸೂದನ್, ಮುಖ್ಯಮಂತ್ರಿ ಆದ ನಂತರ ಪ್ರಥಮ ಬಾರಿಗೆ ಏನಂತಂದರೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಜಿಲ್ಲೆ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ನಿನ್ನೆ ಇಡೀ ದಿನ ಏನಂತಂದರೆ ಬೆಳಗಾವಿ ವಿಭಾಗ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಅಂದರೆ ಬಿಜಾಪುರ, ಬಾಗಲಕೋಟೆ, ಗದಗ, ರಾಯಚೂರು, ಜೊತೆಗೇನಂತಂದರೆ ಕಾರವಾರ, ಬೆಳಗಾವಿ ಈ ಜಿಲ್ಲೆಗಳ ಒಂದು ಪ್ರಗತಿ ಪರಿಶೀಲನೆಯನ್ನು ನಡೆಸಿದರು. ಒಂದು ಕಡೆ ಏನಂತಂದರೆ ಬರ ಬರ್ತಾ ಇದೆ, ಮತ್ತೊಂದು ಕಡೆ ನೆರೆ ಹಾವಳಿ ಸಹ ಎದುರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ನೀಡಿರುವಂಥದ್ದು. ಅದಾದ ನಂತರ ನಿನ್ನೆ ರಾತ್ರಿ ಏನಂತಂದರೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಜಿಲ್ಲೆಯ ಆಪ್ತ ಶಾಸಕರಿಗೆ ಔತಣಕೂಟವನ್ನು ಏರ್ಪಡಿಸಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ರಾಜ್ಯದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು, ಅದಾದ ನಂತರ ಕೆಲವು ಸಚಿವರು ಮಾತ್ರ ಇದುವರೆಗೆ ನೇಮಕ ಆಗಿರುವಂಥದ್ದು. ಮಂತ್ರಿಮಂಡಲ ಇನ್ನೂ ಏನಂತಂದರೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ಮಂತ್ರಿ ಪದವಿಗಾಗಿ ಕಾಯ್ದು ಕುಳಿತಿದ್ದಾರೆ. ಯಾಕಂದರೆ ಹಿರಿಯ ಶಾಸಕರು ಇದ್ದಾರೆ, ಜೊತೆಗೇನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಕಳೆದ ಏನಂತಂದರೆ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಮಂತ್ರಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಜೊತೆಗೇನಂತಂದರೆ ಲಕ್ಷ್ಮಣ್ ಸವದಿ ಇದ್ದಾರೆ, ಮತ್ತೊಂದು ಕಡೆ ಏನಂತಂದರೆ ಅಶೋಕ್ ಪಟ್ಟಣ್ ಇದ್ದಾರೆ. ಹೀಗೆ ಭಾಳಷ್ಟು ಜನ ಮಂತ್ರಿಗಿರಿಗಾಗಿ ಏನಂತಂದರೆ ಆಸೆ ಇಟ್ಕೊಂಡು ಕುಳಿತಿರುವಂಥದ್ದು. ಹಾಗಾಗಿ ಅವರೆಲ್ಲರನ್ನ ಸಮಾಧಾನ ಪಡಿಸುವಂಥದ್ದು. ಅದರ ಜೊತೆಗೇನಂತಂದರೆ ಭಾಳಷ್ಟು ಬೆಳಗಾವಿ ಜಿಲ್ಲೆ ಏನಂದರೆ ಪ್ರತಿಷ್ಠಿತ ಏನಂತಂದರೆ ಜಿಲ್ಲೆ, ಇಲ್ಲಿ ಏನಂತಂದರೆ ರಾಜಕೀಯ ಜಿದ್ದಾಜಿದ್ದಿ ಇರುವಂಥದ್ದು. ಹೀಗಾಗಿ ಸಹಜವಾಗಿ ಏನಂತಂದರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಾಡಿರುವಂಥದ್ದು. ಹಾಗಾಗಿ ಸಹಜವಾಗಿ ಏನಂತಂದರೆ ಎಲ್ಲದಕ್ಕೂ ತಾಳ್ಮೆಯಿಂದ ಇರೋಣ. ಜೊತೆಗೇನಂತಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾರೇ ಸಚಿವರಾದರೂ ಸಹ ಏನಂತಂದರೆ ಸಮಾಧಾನದಿಂದ ಕೆಲಸ ಮಾಡೋಣ. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವೆಲ್ಲ ನೆರವು ಬೇಕೋ ಅವೆಲ್ಲ ನೆರವು ನೀಡಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಅನ್ನೋ ಒಂದು ಸಂದೇಶವನ್ನು ನಿನ್ನೆ ಏನು ಸಚಿವರ ಮತ್ತು ಶಾಸಕರ ಒಂದು ಔತಣಕೂಟ ನಡೀತು, ಅಲ್ಲಿ ಏನಂತಂದರೆ ಡಿ ಕೆ ಶಿವಕುಮಾರ್ ಕಿವಿ ಮಾತನ್ನು ಹೇಳಿರುವಂಥದ್ದು. ಈ ಏನು ಔತಣಕೂಟ ಅಂದರೆ ಬೆಳಗಾವಿ ಹೊರವಲಯದಲ್ಲಿರ್ತಕ್ಕಂಥ ಖಾಸಗಿ ಒಂದು ಹೋಟೆಲ್ನಲ್ಲಿ ಏನು ನಡೀತು, ಅದರಲ್ಲಿ 20ಕ್ಕೂ ಅಂದರೆ ವಿಧಾನ ಪರಿಷತ್ತಿನ ಸದಸ್ಯರು ಸೇರಿದಂತೆ ಬೆಳಗಾವಿ ಜಿಲ್ಲೆಯ 20ಕ್ಕೂ ಹೆಚ್ಚು ಶಾಸಕರು ಏನಂತಂದರೆ ಆ ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ದರು. ಅಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಪ್ರಥಮ ಭೇಟಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಜಿಲ್ಲೆಯ ಸಚಿವರು ಮತ್ತು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.